ಒಂದು ಸುಂದರ ಕಾಡಿನಲ್ಲಿ ಮರಗಳು ಹಕ್ಕಿಗಳು ತುಂಬಿದ್ದವು. ಅಲ್ಲಿ ತನು ಎಂಬ ಹೆಸರಿನ ಒಂದು ಚಿಕ್ಕ ಆನೆ ವಾಸಿಸುತ್ತಿತ್ತು. ತನು ಆಟವಾಡುವುದಕ್ಕೆ ತುಂಬ ಇಷ್ಟಪಟ್ಟಳು. ಆದರೆ ಅವಳಿಗೆ ಒಂದು ದೊಡ್ಡ ಸಮಸ್ಯೆ ಇತ್ತು. ಹೊಸ ವಿಷಯಗಳನ್ನು ಪ್ರಯತ್ನಿಸುವುದಕ್ಕೆ ಅವಳು ಹೆದರುತ್ತಿದ್ದಳು. ಒಂದು ದಿನ ಕಾಡಿನ ಎಲ್ಲಾ ಪ್ರಾಣಿಗಳು ಬಣ್ಣಗಳ ಹಬ್ಬಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದರು. ಚಿತ್ರಗಳನ್ನು ಬಿಡೋಣ ಎಂದು ಕೋತಿ ಹೇಳಿತು. ನೃತ್ಯ ಮಾಡೋಣ ಎಂದು ನವಿಲು ಹೇಳಿತು. ಹಾಡೋಣ ಎಂದು ಹಕ್ಕಿಗಳು ಹೇಳಿದರು. ಆದರೆ ತನು ಹಿಂದೆ ಸರಿದಳು. ನಾನು ತಪ್ಪು ಮಾಡಿಬಿಡಬಹುದು ಎಂದು ಅವಳು ನಿಧಾನವಾಗಿ ಹೇಳಿದಳು. ನದಿಯ ಬಳಿಯಲ್ಲಿ ತನುವಿಗೆ ಸೂರ್ಯನ ಬೆಳಕಿನಲ್ಲಿ ಮಿನುಗುತ್ತಿರುವ ಒಂದು ಚಿಕ್ಕ ಬಣ್ಣದ ಬಕೆಟ್ ಕಾಣಿಸಿತು. ತನು ತನ್ನ ಸೊಂಡಿಲಿನಿಂದ ಅದನ್ನು ಮುಟ್ಟಿದಾಗ ಸ್ಪ್ಲಾಶ್ ಆಗಿ ಕೆಂಪು, ನೀಲಿ, ಹಳದಿ, ಹಸಿರು ಬಣ್ಣಗಳು ಗಾಳಿಯಲ್ಲಿ ಹಾರಿದವು. ಮರಗಳು, ಕಲ್ಲುಗಳು, ಆಕಾಶ ಎಲ್ಲ ಬಣ್ಣಗಳಿಂದ ತುಂಬಿದವು. ತನು ಜೋರಾಗಿ ನಗಿದಳು. ಇದು ತುಂಬಾ ಮಜಾವಾಗಿದೆ ಎಂದು ಹೇಳಿದಳು. ಅವಳು ಮತ್ತೆ ತನ್ನ ಸೊಂಡಿಲನ್ನು ಬಣ್ಣದಲ್ಲಿ ಮುಳುಗಿಸಿ ಹೂಗಳು, ಪ್ರಾಣಿಗಳು ಮತ್ತು ಸುಂದರ ಇಂದ್ರಧನುಷ್ಯಗಳನ್ನು ಬಿಡಿಸಿದಳು. ಸ್ವಲ್ಪ ಹೊತ್ತಿನಲ್ಲೇ ಎಲ್ಲಾ ಪ್ರಾಣಿಗಳು ಅವಳ ಜೊತೆ ಸೇರಿದರು. ತನು, ನೀನು ಅದ್ಭುತ ಎಂದು ಅವರು ಕೂಗಿದರು. ತನು ಹೆಮ್ಮೆಯಿಂದ ನಗಿದಳು. ಅವಳಿಗೆ ಈಗ ಭಯ ಇರಲಿಲ್ಲ. ಆ ರಾತ್ರಿ ಸಂಪೂರ್ಣ ಕಾಡು ಸುಂದರ ಬಣ್ಣಗಳಿಂದ ಮಿನುಗಿತು. ತನು ಒಂದು ಮುಖ್ಯ ಪಾಠವನ್ನು ಕಲಿತಳು. ಕಥೆಯ ನೀತಿ: ಹೊಸ ವಿಷಯಗಳನ್ನು ಪ್ರಯತ್ನಿಸಿದರೆ ಅದ್ಭುತ ಅಚ್ಚರಿಗಳು ಕಾದಿರುತ್ತವೆ.